ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ರಸ್ತೆ ಸುರಕ್ಷತಾ ಜಾಥಾ ಅಥವಾ ವೇದಿಕೆ ಕಾರ್ಯಕ್ರಮ. ನಮಸ್ಕಾರ, ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪೋಷಕರೇ ಎಚ್ಚರ, ನಿಮ್ಮ ಮಕ್ಕಳು ವಾಹನ ಓಡಿಸಿದರೆ ನಿಮಗೆ ಬೀಳುತ್ತೆ 25,000 ದಂಡ. ಚಿಂತಾಮಣಿಯಲ್ಲಿ ನಡೆದ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯಲ್ಲಿ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿದೆ. ಇಲ್ಲಿದೆ ಒಂದು ವರದಿ. ದೃಶ್ಯ ಕಾರ್ಯಕ್ರಮದ ಉದ್ಘಾಟನೆ, ಪೊಲೀಸ್ ಅಧಿಕಾರಿಗಳು ಮಾತನಾಡುವುದು, ರಸ್ತೆ ಸಂಚಾರದ ದೃಶ್ಯಗಳು. ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಚಿಂತಾಮಣಿಯಲ್ಲಿ ಸಾರಿಗೆ, ಪೊಲೀಸ್ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವೃತ್ತ ನಿರೀಕ್ಷಕ ವಿಜಯಕುಮಾರ್ ಮತ್ತು ಮೋಟಾರ್ ವಾಹನ ನಿರೀಕ್ಷಕ ದಾಸೇಗೌಡರು ಮಹತ್ವದ ಮಾಹಿತಿ ನೀಡಿದರು. 18 ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷಕರಿಗೆ ಬರೋಬ್ಬರಿ 25,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯದಲ್ಲಿ ಪ್ರತಿ ವರ್ಷ 33,000ಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು, 12,000 ಮಂದಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಜೀವ ಹೋದ ಮೇಲೆ ಬರುವ ಪರಿಹಾರಕ್ಕಿಂತ ನಿಯಮ ಪಾಲಿಸಿ ಜೀವ ಉಳಿಸಿಕೊಳ್ಳುವುದು ಮುಖ್ಯ ಎಂದು ಅಧಿಕಾರಿಗಳು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ನಗರ ಠಾಣೆ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ನೋಡ್ಬೇಕು, ನಾನು ಹೇಳ್ತೀನಿ, ನೀವು ಕೇಳಬೇಕು, ಆಯ್ತಾ? ಬೇಕೇ ಬೇಕು ತಂದೆ ತಾಯಿ ಬೇಕು. ಎಷ್ಟು ಜನಕ್ಕೆ ತಂದೆ ತಾಯಿ ಬೇಡ? ಕೈ ಎತ್ತಿ. ಎಷ್ಟು ಜನ ನಮ್ಮ ಅಪ್ಪ ನನಗೆ ಬೇಡ ಅನ್ನೋದು ಕೈ ಎತ್ತಿ. ನಮ್ಮ ಅಪ್ಪ ಬೇಡ ನನಗೆ ಅನ್ನೋದು ಕೈ ಎತ್ತಿ. ನಮ್ಮ ಮಮ್ಮಿ ನಮಗೆ ಬೇಡ ಅನ್ನೋರು ಕೈ ಎತ್ತಿ. ನೋಡಿದ್ರಾ? ನಾವ್ ಹೇಳ್ಕೊಟ್ಟಿದ್ದೇನೀಗ, ಬೇಕೇ ಬೇಕು, ಅಪ್ಪ ಅಮ್ಮ ಬೇಕು. ನಿಮ್ಮ ಅಪ್ಪ ಅಮ್ಮ ಅವರು ಗಾಡಿ ಓಡಿಸ್ತಾರೆ, ಒಬ್ರು ಹೆಲ್ಮೆಟ್ ಹಾಕಲ್ಲ. ಎಷ್ಟು ಜನ ತಂದೆ ತಾಯಿ ಹೆಲ್ಮೆಟ್ ಹಾಕ್ತಾರೆ ಹೇಳಿ? ಡೌನ್ 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 ಡೌನ್. ನೋಡ್ರಪ್ಪ, ಎಲ್ಲ ನೋಡಿ, ಇಲ್ಲಿ ಕೇಳಿಸ್ಕೋಬೇಕು, ಇಳಿಸೋಕೆಲ್ಲ ಕೈ ಇಳಿಸಿ. ನೋಡಿ, ನೀವೆಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದೀರಿ. ಹೋದ ವರ್ಷ 500 ಜನ ರಸ್ತೆಯಲ್ಲಿ ಸತ್ತೋದ್ರು. ಏನಕ್ಕೆ? ಹೆಲ್ಮೆಟ್ ಹಾಕಿಲ್ಲ. ಏನಕ್ಕೆ ರಸ್ತೆಯಲ್ಲಿ ಹೆಲ್ಮೆಟ್ ಹಾಕಿಲ್ಲ? ಮೊಬೈಲ್ ಹಿಂಗೆ ಹಿಡ್ಕೊಂಡು ಹೋಗೋದು, ಪೊಲೀಸರಿದ್ರೆ ಭಯ ಬೀಳೋದು, ಪೊಲೀಸರಿಲ್ಲ ಅಂದ್ರೆ ಹಿಂಗೆ ಹಿಡ್ಕೊಂಡು ಹೋಗೋದು, ಈ ಎಲ್ಲ ಸ್ಟೈಲು ರೋಡಲ್ಲಿ ಮಾಡ್ತಿದ್ರು. ನಾವು ಪೊಲೀಸರು ಎಲ್ಲ ಕಡೆ ಇರಲ್ಲ ಅಲ್ವಾ? ಹೋದ್ರು, ಬಿದ್ರು, ಸತ್ರು ಹೋದ ವರ್ಷ. ಇನ್ನು ನೆಕ್ಸ್ಟ್ ವರ್ಷ 2025 600 ಜನ ಸತ್ರು. 600 ಪೀಪಲ್. ಯಾರ್ದೋ ಮಗು ತಂದೆ ತಾಯ್ತಾನೆ ಅವರು ನಿಮ್ಮ ತರ ಹೋಗ್ತಾ ಇರ್ತಾರೆ. ಮಮ್ಮಿ ನೀವು ಓಟ್ ಬನ್ನಿ ಮಮ್ಮಿ ಅಂತ ನೀವು ಕಳಿಸ್ತೀರಿ. ಅವ್ರೋಗ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ನೀವೇ ಜವಾಬ್ದಾರಿ. ಇದನ್ನ ಏನಕ್ಕೆ ಹೇಳ್ತಾ ಇರೋದು ನಿಮಗೆ ಅಂದ್ರೆ, ನಾಳೆಯಿಂದ ನೀವು ಮನೆಗೆ ಹೋಗಿದ ತಕ್ಷಣ ನಿಮ್ಮ ಮಮ್ಮಿ ಡ್ಯಾಡಿ ಏನಾದ್ರು ಬೈಕ್ ಆಚೆ ತೆಗೆದ್ರೆ, ಅಪ್ಪ ಅಮ್ಮ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ತಂದೆ ತಾಯಿ ಯಾರಿಗೂ ಇಷ್ಟ ಇಲ್ಲ? ನೋಡಿ, ಎಲ್ಲರಿಗೂ ನಮ್ಮ ತಂದೆ ತಾಯಿ ಇಷ್ಟ, ಹೌದಾ? ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಊಟ ಹಾಕಿದ್ದಾರೆ, ಒಳ್ಳೆ ಡ್ರೆಸ್ ಕೊಡಿಸ್ತಾರೆ, ನಾವು ಕೇಳಿದ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಕೊಡಿಸ್ತಾರೆ. ಬಟ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಖುಷಿ ಆಗುತ್ತೆ ನಮಗೆ, ಹೌದಾ? ನಿಮ್ಮ ತಂದೆಯವ್ರು ಏನಾದ್ರು ಅಲ್ಲೆಲ್ಲ ಬಿದ್ದು ರಕ್ತ ಬಂದ್ರೆ ಯಾರ್ಯಾರು ಖುಷಿ ಆಗತ್ತೆ? ಹೌದಾ? ಹಂಗೆ ಪೊಲೀಸ್ ಅವ್ರಿಗೆ ಆಗ್ಲಿ, ನಮ್ಮ ಮೇಡಮ್ ಅವ್ರಿಗೆ ಆಗ್ಲಿ, ಇಲ್ಲಿರೋರು ಯಾರಿಗೂ ನಿಮ್ಮ ಮನೆಗೆ ಕಷ್ಟ ಆಗ್ಬೇಕು ಅಂತ ಇಷ್ಟ ಇಲ್ಲ, ಹೌದಾ? ಹಾಗಾಗಿ ನಾವೆಲ್ಲ ಇಷ್ಟು ಬಿಸಿಲಲ್ಲಿ ನಿಮಗೆ ಕರ್ಕೊಂಡ್ಬಂದು ಇಲ್ಲಿಗೆ ಏನಕ್ಕೆ ಹೇಳ್ತಿರೋದು ಅಂದ್ರೆ, ನಮ್ಮ ತಂದೆ ತಾಯಿ ನಾವು ಜೋಪಾನ ನೋಡ್ಕೋಬೇಕು, ಹೌದಾ? ನಾಳೆಯಿಂದ ನೀವು ಯಾರೇ ತಂದೆ ತಾಯಿ ಆಚೆ ಬಂದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಅನ್ಬೇಕು. ಇಲ್ಲ ಅಂದ್ರೆ ಏನಾಗ್ತದೆ, ರೋಡಲ್ಲಿ ಬೀಳ್ತಾರೆ, ಹಾಸ್ಪಿಟ್ಲ್ ಸೇರ್ತಾರೆ, ಪಾಪ ಅವ್ರ ಕಷ್ಟ ಬಿದ್ದು ದುಡ್ಡೆಲ್ಲ ವೇಸ್ಟ್ ಆಗುತ್ತೆ, ಹೌದಾ? ನಾವು ಬಡವರಾಗ್ತೀವಿ. ಬಡವರಾಗಕ್ಕೆ ಯಾರ್ಯಾರು ಇಷ್ಟ ಇದೆ? ಹೌದಾ? ನಾವೆಲ್ಲ ಓದಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೋಬೇಕು, ಹೌದಾ? ಎಸ್. ಸೊ ಇದು ಮೊದಲನೇದು. ಮತ್ತೆ ಎಷ್ಟೆಷ್ಟು ಜನ ಯಾರ್ಯಾರು ಸ್ಕೂಲ್ ಗಾಡಿಲಿ ಬರ್ತೀರಿ? ಆಟೋಗಳಲ್ಲಿ, ಆಟೋ ಸ್ಕೂಲ್ ವ್ಯಾನು ಆಟೋಗಳಲ್ಲಿ ಡೌನ್ ಡೌನ್ ನೋಡಿ, ಇಲ್ಲಿ ಕೇಳ್ಬೇಕು ಕರೆಕ್ಟಾಗಿ. ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಾಂದ್ರೆ ಬರ್ತೀನಿ ಹಿಂದೆ. ನಿಮ್ಮ ಸ್ಕೂಲ್ ಆಟೋ ಅಂಕಲ್ ಯಾರಿರ್ತಾರೆ
ಅವರು ಲೈಸೆನ್ಸ್ ಇರ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ನಿಮಗೆ ಬಿಡಿಸ್ಬಿಡ್ತಾರೆ ಅವನು. ಅವ್ರಿಗೆ ಹೇಳ್ಬೇಕು ಆಕ್ಚುಲಿ ನಿಮ್ಗೆ ಲೈಸೆನ್ಸ್ ಇದೆಯಾ ಅಂತ ಕೇಳಬೇಕು. ಮತ್ತೆ ಅವನ ಹತ್ರ ಏನು ಕುಡ್ದಿದ್ ವಾಸನೆ ಬಂದ್ರೆ ಬೈಬೇಕು ನೀವು ಅವ್ರಿಗೆ. ಈ ತರ ಎಲ್ಲ ಗಾಡಿ ಓಡಿಸ್ಬೇಡಿ ಅನ್ಕೊಳ್ಳ. ನೀವು ಹೇಳಿದ್ರೆ ನಿಮ್ ತಂದೆ ತಾಯಿ ಮಾತು ಕೇಳ್ತಾರೆ, ನಾವ್ ಹೇಳಿದ್ರೆ ಪೊಲೀಸರು ಹೇಳಿದ್ರೆ ಕೇಳಲ್ಲ ಅವರು. ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಗೆ ದಯವಿಟ್ಟು ಹೆಲ್ಮೆಟ್ ಹಾಕು ಅಂತ ಹೇಳಬೇಕು. ಮೊಬೈಲ್ ರೋಡಲ್ಲಿ ಉಪಯೋಗಿಸ್ಬೇಡಿ ಅಪ್ಪ ಅನ್ಬೇಕು. ಅವ್ರು ಏನ್ ಮಾಡ್ತಾರೆ, ಹೀಗೆ ಇಟ್ಕೊಂಡು ಹಿಂಗೆ ಹೋಗ್ತಾರೆ, ಫುಟ್ಪಾತ್ ಗುದ್ಕೊಂಡು ಬಿದ್ದೋಗ್ತಾರೆ, ಇಲ್ಲಾಂದ್ರೆ ಮುಂದೆಯಿಂದ ಬರ್ತಿರೋ ವೆಹಿಕಲ್ ಹೊಡ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಮೊಬೈಲ್ ಉಪಯೋಗಿಸೋ ತಪ್ಪು, ಹೆಲ್ಮೆಟ್ ಹಾಕೊಂಡು ಹೋದ್ರೆ ಬದುಕ್ತಾರೆ, ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ನೀವೆಲ್ಲ ಸ್ಮಾಲ್ ಮಕ್ಕಳಿದ್ದೀರಿ, ದಯವಿಟ್ಟು ನೀವು ಹೋಗಿ ನಿಮ್ಮ ತಂದೆ ತಾಯಿಗೆ ಹಠ ಹಿಡ್ಕೋಬೇಕು. ನೀವು ಹೇಳಿದ್ರೆ ಖಂಡಿತ ನಿಮ್ಮ ತಂದೆ ತಾಯಿ ಬಿಡಪ್ಪ, ನಮ್ಮ ಮಗಳು ಇವತ್ತು ಹೇಳಿದಾರೆ ಇನ್ಮೇಲೆ ಹೆಲ್ಮೆಟ್ ಹಾಕ್ತೀನಪ್ಪ ಅಂತ. ನಾವು ರೋಡಲ್ಲಿ ಹಿಡಿದು ಅವ್ರಿಗೆ ಬೈದು ಅವ್ರ ಹತ್ರ ದುಡ್ಡು ಇಸ್ಕೊಳಕ್ ನಮಗೂ ಇಷ್ಟ ಇಲ್ಲ, ಹೌದಾ? ಸೊ ಜಾಸ್ತಿ ಪಾಠ ಬೇಡ. 2 ವಿಷಯ, ಒಂದು ತಂದೆ ತಾಯಿ ಹೆಲ್ಮೆಟ್ ಹಾಕ್ಸ್ಬೇಕು. ನಿಮ್ಮ ಡ್ರೈವರ್ ಅಂಕಲ್ ಯಾರು ಬಂದ್ರೆ ಅವ್ರದ್ದು ಲೈಸೆನ್ಸ್ ಇದೆಯಾ ನೀವೇ ಕೇಳಬೇಕು. ಅಂಕಲ್ ಎಲ್ಲಿದೆ ನಿಮ್ಮ ಲೈಸೆನ್ಸ್ ಅಂತ ಜೋರಾಗಿ ಕೇಳಬೇಕು. ಕುಡ್ದಿರೋದು ವಾಸನೆ ಬಂದ್ರೆ ಹೇಳ್ಬೇಕು, ಅಂಕಲ್ ನಾ ಪೊಲೀಸವ್ರಿಗೆ ಹೇಳ್ತೀನಿ ಅನ್ಬೇಕು, ಹೌದಾ? ಇಷ್ಟು ಮಾಡಿ. ಸೊ ಇವತ್ತಿನ ದಿನ ನಮ್ಮ BO ಮೇಡಮ್ ಅವರು, ನಮ್ಮ ಟೀಚರ್ಗಳು ಎಲ್ಲ ಸಿಬ್ಬಂದಿಗಳೆಲ್ಲ ನಿಮ್ಮ ಮತ್ತು ನಿಮ್ಮ ಕುಟುಂಬ ರಕ್ಷಣೆಗೋಸ್ಕರ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀವಿ. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಅವ್ರಿಗೆಲ್ಲ ಕರ್ಕೊಂಡ್ಬಂದ್ರಿ, ಅವ್ರಿಗೆ ಒಬ್ಬರು ಲೈಸೆನ್ಸ್ ಇಲ್ಲ ಅವ್ರಿಗೆ. ಅವ್ರಿಗೆಲ್ಲ ಹೇಳ್ಕೊಂಡ್ರಿ, ಅವ್ರಿಗೆ ಅವ್ರ ಹೆಸರು ಬರ್ಕೊಳ್ರಿ ಅವ್ರಿಗೆ. ನೋಡಪ್ಪ, ದಯವಿಟ್ಟು ನೀವೆಲ್ಲ ಚಿಕ್ಕ ಹುಡುಗರು ಇದ್ದೀರಿ, ಇನ್ನು ಸಾಕಷ್ಟು ಟೈಮ್ ಇದೆ. ಏನೋ 2 ವೀಲರ್ನ ಓಡಿಸ್ಬೋದು. ಹೆಣ್ಮಕ್ಳು ಒಳ್ಳೊಳ್ಳೆ ರಾಕೆಟ್ ಎಲ್ಲ ಓಡಿಸ್ತಾರೆ ಈ ಕಾಲದಲ್ಲಿ. ಸೊ ನಿಮ್ಮೆಲ್ಲ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ ಓದ್ಬೇಕು ಫಸ್ಟು, ಆಮೇಲೆ ಬೇರೆದಿದೆ, ಸಾಕಷ್ಟಿದೆ. ಸರಿನಾ? ಯಾರು ಓಡಿಸ್ಬಾರ್ದು, 2 ವೀಲರಲ್ಲಿ ಓಡಿಸ್ಬಾರ್ದು. ಚಿಕ್ಕ ಹುಡುಗರು 18 ಆಗಬೇಕು, ಲೈಸೆನ್ಸ್ ತೊಗೊಂಡು ಓಡಿಸ್ಬೇಕು. ಸರಿನಾ? ಡನ್.